ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಈ ಒಂದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಅತ್ಯಂತ ಒಂದು ಶ್ರೇಷ್ಠವಾದ ಕೃತಿಗಳಲ್ಲಿ ಒಂದಾದ ಈ ಒಂದು ಗಲಿವರ್ಸ್ ಟ್ರಾವೆಲ್ಸ್ ಅಂತಕ್ಕಂಥ ಒಂದು ಕೃತಿ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಗಲಿವರ್ಸ್ ಅಂದ್ರೆ ಯಾರು, ಅವ ಟ್ರಾವೆಲ್ ಏನು ಮಾಡ್ದ, ಯಾಕೆ ಮಾಡ್ದ, ಟ್ರಾವೆಲ್ ಮಾಡಿ ಬಂದ ಬಳಿಕ ಅವ ಯಾವ ರೀತಿ ಬದಲಾದ, ಈ ಒಂದು ಗಲಿವರ್ಸ್ ಟ್ರಾವೆಲ್ಸ್ ಕೃತಿಯನ್ನು ಯಾರು ಬರೆದಿದ್ದಾರೆ. ಗಲಿವರ್ಸ್ ಟ್ರಾವೆಲ್ಸ್ ಕೃತಿಯನ್ನು ಬರೆದವರು ಯಾರು ಅಂದರೆ ಜೋನಾಥನ್ ಸ್ವಿಫ್ಟ್. ಯಾವಾಗ ಬರೆದರು? 1726ರಲ್ಲಿ ಬರೆದರು. 1726ರಲ್ಲಿ ಈ ಕೃತಿ ಪ್ರಕಟವಾಗಿದೆ. ಹಾಗಾದರೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಈ ಘಟ್ಟವನ್ನು ಏನೆಂದು ಕರೆಯುತ್ತಿದ್ದರು? ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಬಹುದು. 1726ರಲ್ಲಿ ಗಲಿವರ್ಸ್ ಟ್ರಾವೆಲ್ ಪ್ರಕಟಗೊಂಡಾಗ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಇದನ್ನು ಯಾವ ಕಾಲಘಟ್ಟ ಎಂದು ಕರೆಯುತ್ತಿದ್ದರು? ಈ ಒಂದು ಕೃತಿ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈ ಕೃತಿ ನಿಮಗೆ ಈಗಾಗಲೇ ಹೇಳಿರಂತೆ ಈ ಜೋನಾಥನ್ ಸ್ವಿಫ್ಟ್ ಅವರು ಬರೆದಿರ್ತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠ ಕೃತಿ ಈ ಒಂದು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ. ಈ ಕೃತಿ ನಮಗೆ ಮೇಲ್ನೋಟಕ್ಕೆ ಇದೊಂದು ಲೆಮ್ಯೂಯಲ್ ಗಲಿವರ್ ಅಂತಕ್ಕಂಥ ಒಬ್ಬ ಡಾಕ್ಟರ್ ಇರ್ತಾನೆ, ಶಸ್ತ್ರಚಿಕಿತ್ಸಕ. ಅವನು ಪ್ರಯಾಣ ಅಂತ ಹೇಳಿ ಕಂಡ್ರು ಕೂಡ, ಬಟ್ ಅದು ಕೇವಲ ಇದೊಂದು ಟ್ರಾವೆಲ್ ಕಥೆ ಅಲ್ಲ. ಇದರಲ್ಲಿ ಏನಾಗ್ಯದಪ್ಪ ಅಂದರೆ ಮಾನವನ ಅಹಂಕಾರ, ರಾಜಕೀಯ ಮೂರ್ಖತನ ಮತ್ತು ಸಮಾಜದ ಡೊಂಗಿತನದ ಮೇಲೆ ಒಂದು ತೀಕ್ಷ್ಣವಾದ ವಿಡಂಬನೆ ಇದೆ. ಮಾನವನ ಅಹಂಕಾರ, ರಾಜಕೀಯ ಮೂರ್ಖತನ ಮತ್ತು ಸಮಾಜದ ಡೊಂಗಿತನದ ಮೇಲೆ ಒಂದು ಸಟೈರ್ ಆಗಿದೆ, ವಿಡಂಬನೆಯಾಗಿದೆ. ಈ ಒಂದು ಕೃತಿ ಮೂಲಕ ಅವನು ಮಾನವನ ಒಂದು ಡೊಂಗಿತನವನ್ನು ಹೊರಗೆ ಹೇಳ್ತಾನೆ. ನೋಡಿ, ನಮ್ಮ ಸಾಹಿತ್ಯದಲ್ಲಿ ಕೃತಿಗಳು ಕೇವಲ ಒಂದು ಘಟನೆಯನ್ನು ವಿವರಿಸುವುದಿಲ್ಲ. ಆ ಘಟನೆಯ ವಿವರಣೆಯ ಮೂಲಕ ಅಥವಾ ಆ ಒಂದು ಕತೆ ಹೇಳುವುದರ ಮೂಲಕ ಅದರ ಹಿಂದೆ ಮಾರ್ಮಿಕವಾಗಿ ಒಂದು ಸತ್ಯ ಅಡಗಿರುತ್ತದೆ. ಒಂದು ಕೃತಿಯನ್ನು ನೀವು ಕುವೆಂಪು ಅವರನ್ನು ಓದಿರಿ, ಬೇಂದ್ರೆಯವರ ಕಾವ್ಯವನ್ನು ನೀವು ಓದಿದರೆ ಒಂದು ಬಾರಿ ಓದಿದಾಗ ಒಂದು ರೀತಿಯ ದರ್ಶನವನ್ನು ನೀಡುತ್ತದೆ. ಅದೇ ಕಾವ್ಯವನ್ನು ಮತ್ತೊಮ್ಮೆ ಓದಿದಾಗ ಮತ್ತೊಂದು ಬಗೆಯ ದರ್ಶನವನ್ನು ಅದು ನೀಡುತ್ತದೆ. ಹೀಗಾಗಿ ಆ ಒಂದು ಶ್ರೇಷ್ಠ ಕೃತಿ ಅಂತ ಯಾವಾಗ ಅನಿಸ್ಕೋತದೆ ಅಂದರೆ ಅದು ದರ್ಶನವನ್ನು ನೀಡುತ್ತಿದ್ದರೆ, ಗಂಭೀರವಾದ ಅರ್ಥವನ್ನು ಒಳಗೊಂಡಿದ್ದರೆ, ಒಂದು ಮನುಷ್ಯನ ಒಂದು ಜೀವನವನ್ನು ಬದಲಾಯಿಸಲು, ಸಮಾಜದಲ್ಲಿರುವ ಮೌಢ್ಯವನ್ನು ಅಳಿಸಲು ಪ್ರಯತ್ನ ಮಾಡ್ತಿದ್ದರೆ ಅದನ್ನು ನಾವು ಶ್ರೇಷ್ಠ ಕೃತಿಗಳ ಸಾಲಿಗೆ ಸೇರಿಸ್ತೀವಿ ಅನ್ನೋದಕ್ಕಿಂತ ಅದು ಉಳಿದು ಬಿಡುತ್ತದೆ. ಯಾಕಂದರೆ ರಾಮಾಯಣ ರಚಿಸುವ ಸಂದರ್ಭದಲ್ಲಿ ಅನೇಕ ಕೃತಿಗಳು ರಚನೆ ಆಗಿರಬಹುದು. ಆದರೆ ರಾಮಾಯಣ ಇಲ್ಲಿವರೆಗೆ ಯಾಕೆ ನಿಂತು ಅಂದರೆ ಆ ಕೃತಿಯ ಶ್ರೇಷ್ಠತೆಯೇ ಕಾರಣ ಅಂತ ಅನ್ಬೋದು. ಕುವೆಂಪು ಅವರು ರಾಮಾಯಣ ದರ್ಶನಂ ರಚನೆ ಮಾಡುವ ಸಂದರ್ಭದಲ್ಲಿ ಅನೇಕ ಕವಿಗಳು, ಅನೇಕ ಲೇಖಕರು ಅನೇಕ ಕೃತಿಗಳನ್ನು ರಚಿಸಿರಬಹುದು. ಆದರೆ ಕುವೆಂಪು ಅವರ ಕೃತಿಗಳು ಯಾಕೆ ಇಲ್ಲಿವರೆಗೆ ಮುಂದುವರ್ಕೊಂಡು ಬಂದು ಈಗಲೂ ಕೂಡ ನಾವು ಯಾಕೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಓದ್ತೀವಿ, ಯಾಕೆ ಮಲೆಗಳಲ್ಲಿ ಮದುಮಗಳು ಓದ್ತೀವಿ? ಅದಕ್ಕೆ ಅದರ ಒಂದು ಸಾರ್ವತ್ರಿಕತೆ, ಆ ಕೃತಿಯಲ್ಲಿರುವ ಮೌಲ್ಯ, ಆ ಕೃತಿಯಲ್ಲಿರುವ ಒಂದು ತಾಕತ್ತು ಅಂತಲೇ ಹೇಳ್ಬೋದು. ಹೀಗಾಗಿ ಈ ಲ್ಯಾಮ್ಯೂಯಲ್ ಗಲಿವರ್ ಈ ಡಾಕ್ಟ್ರ ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ ಸ್ವಲ್ಪ ನೋಡೋಣ. ಈ ಕಾದಂಬರಿಯಲ್ಲಿ 4 ಭಾಗಗಳಿವೆ. 4 ಭಾಗಗಳು. ಒಂದನೇದ್ದು ಈ 4 ಭಾಗಗಳಲ್ಲಿ ಒಂದು 4 ಸ್ಥಳಗಳಿಗೆ ಅವನು ಈ ಡಾಕ್ಟರ್
ಏನು ಮಾಡ್ತಾನೆ, ಪ್ರಯಾಣ ಹೋಗ್ತಾನೆ. ಮೊದಲನೇದಾಗಿ ಲಿಲಿಪುಟ್ ಅಂತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ತಾನೆ. ಆಮೇಲೆ ಬ್ರಾಬ್ಡಿಂಗ್ ನಾಗ್ ಅಂತಕ್ಕಂಥಲ್ಲಿ ಹೋಗ್ತಾನೆ. ಆಮೇಲೆ ಲಪುಟ ಅಂತಕ್ಕಂಥಲ್ಲಿ ಹೋಗ್ತಾನೆ. ಆಮೇಲೆ ಕೊನೆಯದಾಗಿ ಈ ಹ್ಯೂಮನ್ ಹಮ್ಸ್ ಅಂತಾರೆ, ಹಮ್ಸ್. ಇದರ ಸ್ಪೆಲ್ಲಿಂಗ್, ಇದ್ರ ಪ್ರೊನೌನ್ಸಿಯೇಷನ್ ಭಾಳ ಸ್ವಲ್ಪ ವಿಚಿತ್ರ ಅನಿಸ್ಬೋದು ನಿಮಗೆ. ಎ ವೋಯಸ್ ಟು ದಿ ಕಂಟ್ರಿ ಆಫ್ ಹಮ್ಸ್. ಇದನ್ನು ನೀವು ಯಾವ ರೀತಿ ಬೇಕಾದರೂ ಕರಿಬೋದು, ಅಲ್ಲೇನು ಅದಕ್ಕೇನು ತೊಂದರೆ ಇಲ್ಲ. ಪ್ರೊನೌನ್ಸಿಯೇಷನ್ ಬಗ್ಗೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತದೆ ಆ ರೀತಿ ಕರ್ಕೊಳ್ಳಿ. ಈ ಒಂದು 4 ಒಂದು ಪ್ಲೇಸಸ್ಗಳಿಗೆ ಅವನು ತನ್ನ ಪ್ರಯಾಣವನ್ನು ಮಾಡ್ತಾನೆ. ಆ 4 ಪ್ಲೇಸ್ದಲ್ಲಿ ಅವನು ಕಂಡುಕೊಂಡಿರ್ತಕ್ಕಂಥದ್ದು ಏನು ಅನ್ನೋದನ್ನು ನಾವು ಇಲ್ಲಿ ಸ್ವಲ್ಪ ನೋಡೋಣ. ಮೊದಲಿಗೆ ಅವನು ಲಿಲಿಪುಟ್ ಅಂತಕ್ಕಂಥ ಜಾಗಕ್ಕೆ ಹೋಗ್ತಾನೆ. ಲಿಲಿಪುಟ್ ಇಲ್ಲಿ ಗಲಿವರ್ ಏನು ಮಾಡ್ತಿರ್ತಾನೆ, ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ಅವನ ಹಡಗು ಹೊಡಿತದೆ. ಹಡಗು ಒಡೆದು ಹೋಗ್ತದೆ. ಒಡೆದು ಹೋದ ಬಳಿಕ ಅವನೇನು ಮಾಡ್ತಾನೆ, ಒಂದು ಲಿಲಿಪುಟ್ ಅಂತಕ್ಕಂಥ ಒಂದು ಜಾಗದಲ್ಲಿ ಅವನು ಲ್ಯಾಂಡ್ ಆಗ್ತಾನೆ. ಆ ಲಿಲಿಪುಟ್ ಜಾಗದ ವಿಶೇಷ ಏನಂದರೆ, ಲಿಲಿಪುಟ್ ಅಲ್ಲಿ ಜನರು ಭಾಳ ಸಣ್ಣ ಜನರು ಇರ್ತಾರೆ. ಒಂದು 6 ಇಂಚಿನ ಜನರು ಇರ್ತಾರೆ. ಎಷ್ಟಪ್ಪ ಅಂದ್ರೆ 6 ಇಂಚು ಎತ್ತರದ ಜನರು ಇರ್ತಾರೆ. 6 ಇಂಚ್ ಅಂದರೆ ನಮ್ಮ ಒಂದು ಅಂಗೈ ಅಷ್ಟು, ನಮ್ಮ ಅಂಗೈ ಆಗಲ್ಲ, ಅರ್ಧ ಫೀಟಿನಷ್ಟೇ ಜನರು ಇರ್ತಾರೆ. ನಮ್ಮ ಮೊಬೈಲ್ ಎಷ್ಟಿದೆ ಅಷ್ಟು ಎತ್ತರ ಜನರು. ನೋಡಿ ಎಷ್ಟು ವಿಚಿತ್ರ. ಆಮೇಲೆ ಇಲ್ಲಿ ಆ ಜನರು ಏನು ಮಾಡ್ತಿರ್ತಾರಪ್ಪ ಅಂತಂದರೆ, ಮೊಟ್ಟೆಯನ್ನು ಯಾವ ಬದಿಯಿಂದ ಒಡೆಯಬೇಕು, ಮೊಟ್ಟೆಯನ್ನು ಯಾವ ಬದಿಯಿಂದ ಹೊಡಿಬೇಕು, ಮ್ಯಾಲಿಂದ ಹೊಡಿಬೇಕು, ತೆಳಗಿಂದ ಹೊಡಿಬೇಕು, ನಡಬರ್ಕಿಂದ ಹೊಡಿಬೇಕು ಅಂತ ವಿಚಾರ ಮಾಡ್ತಿರ್ತಾರೆ ಅವರು. ಆ ಒಂದು ಸಣ್ಣ ಚುಲ್ಲಕ ಕಾರಣ ಸಲುವಾಗಿ ಅವರು ಯುದ್ಧ ಮಾಡ್ತಿರ್ತಾರೆ. ಮೊಟ್ಟೆಯನ್ನು ಯಾವ ಕಾರಣಕ್ಕೆ ಯಾವ ಕಡೆದು ಹೊಡಿಬೇಕಂಥೇಳಿ ಒಂದು ಚುಲ್ಲಕ ವಿಚಾರ ಮಾಡ್ತಿರ್ತಾರೆ. ಅದರ್ಲಿಂತ ಅವರು ಯುದ್ಧ ಸಹಿತ ಮಾಡ್ತಿರ್ತಾರೆ. ಸೊ ಇದು ಇಲ್ಲಿ ನಾವು ವಿಮರ್ಶಕರು ಏನಂತ ಹೇಳ್ತಾರಂದರೆ, ಇದು ಬರೀ ಆ ಮೊಟ್ಟೆ ಒಡೆಯೋದು ಆ ಜಗಳ ಅಲ್ಲ, ಇದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಅಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಈ ಧಾರ್ಮಿಕ ಜಗಳ, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ದ ಈ ಧಾರ್ಮಿಕ ಜಗಳವನ್ನು ಇಲ್ಲಿ ಲೇಖಕ ವಿಡಂಬನೆ ಮಾಡಿದ್ದಾನೆ ಅಂತ ವಿಮರ್ಶಕರು ಹೇಳ್ತಾರೆ. ಇಲ್ಲಿ ನೋಡಿ, ಮನುಷ್ಯ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವನ ಆಲೋಚನೆಗಳು ಎಷ್ಟು ಸಂಕುಚಿತವಾಗಿರ್ಬೋದು ಎಂಬುದನ್ನು ಇಲ್ಲಿ ತೋರಿಸ್ತಾನೆ. ಮನುಷ್ಯ ಶಕ್ತಿಶಾಲಿ ಆದರೆ ಅವನ ಆಲೋಚನೆಗಳು ಕ್ಷುಲ್ಲಕ. ನೋಡ್ರಿ, ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಅಂತ ಜಗಳ ಆಡ್ತಾ ಇದ್ದಾರೆ ಅಂದರೆ ಇದು ಆಲೋಚನೆ ಕ್ಷುಲ್ಲಕ ಹೌದು ಅಲ್ವೋ? ಹಿಂದೂ ಮುಸ್ಲಿಂ ಅಂತ ಜಗಳ ಆಡ್ತಾ ಇದ್ದಾರೆ, ಭಾಷೆ ಅಂತ ಜಗಳ ಆಡ್ತಾ ಇದ್ದಾರೆ, ಕರಿಯ ಬಿಳಿಯ ಅಂತ ಜಗಳ ಆಡ್ತಾ ಇದ್ದಾರೆ, ಏನೆಲ್ಲ ಜಗಳ ಆಡ್ತಾ ಇದ್ದಾರೆ ನೋಡಿ. ನಮ್ಮ ಅಂಥ ಭೌತಿಕವಾಗಿ ಜಗಳ ಆಡ್ತಾ ಇದ್ದಾರೆ, ಭಾವನಾತ್ಮಕವಾಗಿ ಜಗಳ ಆಡ್ತಾ ಇದ್ದಾರೆ, ದೇಶದ ನೆಲ ಜಲ ಏನೆಲ್ಲ ರೀತಿಯಿಂದ ಜಗಳ ಆಡ್ತಾ ಇದ್ದಾರೆ. ಹೊನ್ನು ಹೆಣ್ಣು ಮಣ್ಣಿನ ಸಲುವಾಗಿ ಜಗಳ ಆಡ್ತಾನೇ ಇದ್ದಾರೆ ಮನುಷ್ಯರು. ಹೀಗಾಗಿ ಈ ಮನುಷ್ಯನ ಇಂತಹ ಒಂದು ಕ್ಷುಲ್ಲಕ ಸ್ವಭಾವವನ್ನು ಇಲ್ಲಿ ಜೊನಾಥನ್ ಸ್ವಿಫ್ಟ್ ಏನು ಮಾಡ್ತಾ ಇದ್ದಾನೆ, ವಿಡಂಬನೆ ಮಾಡ್ತಾ ಇದ್ದಾನೆ. ಸರಿ, ಮತ್ತು ಅವನು ಆ ಒಂದು ಲಿಲಿಪುಟ್ ನಂತರ ಅವನು ಬ್ರಾಬ್ಡಿಂಗ್ ನಾಗ್ ಅಂತಕ್ಕಂಥ ಒಂದು ಜಾಗಕ್ಕೆ ಹೋಗ್ತಾನೆ. ಬ್ರಾಬ್ಡಿಂಗ್ ನಾಗ್, ಇಲ್ಲಿ ಬ್ರಾಬ್ಡಿಂಗ್ ನಾಗ್ನಲ್ಲಿ ಏನಪ್ಪ ವಿಶೇಷ ಅಂತಂತಂದರೆ, ಇಲ್ಲಿ ದೈತ್ಯರ ನಾಡು ಅಂತ ಕರೀತಾರೆ. ಅಲ್ಲಿ 6 ಇಂಚು ಮನುಷ್ಯರು, ಅರ್ಧ ಫೀಟ್ ಮನುಷ್ಯರು, ನಮ್ಮ ಮೊಬೈಲ್ ಸೈಜ್ ಎಷ್ಟದ ಅಷ್ಟು ಮನುಷ್ಯರು ಇರ್ತಾರೆ. ಅಲ್ಲಿ ಗಲಿವರ್ಸ ಎದ್ದು ನಿಂತಿದ್ರೆ ಅವನ ಮೈ ತುಂಬ ಒಂದು 100 ಜನ ಓಡಾಡ್ಬೋದು, ಅಷ್ಟು ಏನಂತಾರಲ್ಲ ಆ ಲಿಲಿಪುಟ್ಗಳಿದ್ರು. ಆದರೆ ಇಲ್ಲಿ ಈ ಗಲಿವರ್ಸ್ ಎದ್ದು ನಿಂತರೆ ಹಿಂಗೆ ಮ್ಯಾಲೆ ನೋಡಿದ್ರೆ ಟೋಪಿ ಬೀಳ್ಬೇಕು, ತಲೆ ಮೇಗಿನ ಟೋಪಿ, ಅಷ್ಟು ಎತ್ತರದ ಜನರು, ದೈತ್ಯರು. ಅಂಥ ನಾಡಿಗೆ ಬರ್ತಾನೆ. ಎಲ್ಲಿ ಲಿಲಿಪುಟ್ನಿಂದ ಅವನು ಎಲ್ಲಿ ಬರ್ತಾನೆ, ದೈತ್ಯರ ನಾಡಿಗೆ ಬರ್ತಾನೆ, ಬ್ರಾಬ್ಡಿಂಗ್ ನಾಗ್ ಅಂತಕ್ಕಂಥಲ್ಲಿ. ಅಲ್ಲಿ ಬಂದ ತಕ್ಷಣ ಇವನು ಗಲಿವರ್ಸ್
ಏನು ಹೇಳ್ತಾನಪ್ಪ ಅಂದರೆ ಇಲ್ಲಿನ ರಾಜನಿಗೆ ಗಲಿವರ್ ಏನು ಹೇಳ್ತಾನೆ, ತನ್ನ ದೇಶದ ಯುದ್ಧಗಳು, ಬಂದೂಕುಗಳು ಮತ್ತು ರಾಜಕೀಯದ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾನೆ. ನಮ್ಮ ದೇಶ ಒಳಗೆ ಏನದ ಬಂದೂಕುಗಳು ಭಾರಿ ಸ್ಟ್ಯಾಂಡರ್ಡ್ ಬಂದೂಕುಗಳವ, ನಮ್ಮ ಹತ್ರ ಈ ಥರ ರಾಜಕೀಯ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾನೆ. ಆಡಳಿತ ಈ ಥರ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಆಗ ಹೇಳಿದ ಬಳಿಕ ಆ ರಾಜ ಏನು ಹೇಳ್ತಾನೆ ಗೊತ್ತಾ, ಭೂಮಿಯ ಮೇಲಿರುವ ಅತ್ಯಂತ ಹಾನಿಕರಿಕ ಹುಳಗಳು ಅಂತ ಹೇಳಿ ಮಾನವನಿಗೆ ಕರೀತಾನೆ. ಎಲ್ಲಿನ ರಾಜ? ಆ ಒಂದು ಬ್ರಾಬ್ಡಿಂಗ್ ಹಂಗನ ರಾಜ. ಇಲ್ಲಿ ಲಿಲ್ಲಿಪುಟ್ಟದಲ್ಲಿ ಅವ್ರೇನು ಮಾಡ್ತಿರ್ತಾರೆ, ಚುಲ್ಲಕಾಣಕ ಜಗಳ ಆಡ್ತಿರ್ತಾರೆ. ಆದರೆ ಮನುಷ್ಯರವರು ಸಣ್ಣವರು, ಅವರು ವಿಚಾರಗಳು ಸಣ್ಣವು. ಇಲ್ಲಿ ದೈತ್ಯರ ನಾಡು, ಮನುಷ್ಯರೂ ದೊಡ್ಡವರು, ಆದರೆ ಇವರು ವಿಚಾರಗಳೂ ದೊಡ್ಡ ಇರ್ತಾವೆ. ಈ ಬಂದೂಕು ಎದಕ್ಕೆ ಬೇಕು ಅಂತ ಕೇಳ್ತಾನೆ ನಾವು. ಇಲ್ಲಿ ರಾಜ, ನೀವು ಬಂದೂಕು, ನಿಮ್ಮ ರಾಜಕೀಯ ಇದೆಲ್ಲ ಬೇಡ. ಏನಂತ ಗೊತ್ತಾ, ಮಾನವರು ಭೂಮಿ ಮೇಲೆ ಅತ್ಯಂತ ಹಾನಿಕಾರಕ ಹುಳಗಳು ಅಂತ ಹೇಳ್ಕ್ಯಾರ. ಈ ಗಲಿವರ್ಸಿಗೆ ಅವನು ಬೈತಾನೆ, ಬ್ರಾಬ್ಡಿಂಗ್ ರಾಜ ಬೈಸ್ಕೊಂಡು ಬಳಕ ಇವನು ಅಹಂಕಾರಕ್ಕೆ ಪೆಟ್ಟಾಗ್ತದೆ. ಮನುಷ್ಯ ಹೌದಲ್ಲ, ನಾವು ಎಂಥ ಇದ್ರದಾಗ ತೊಡಗಿದೇವಲ್ಲ ಅಂಥೇಳಿ ಇವನಿಗೆ ಅರಿವು ಆಗ್ತದೆ. ನೆಕ್ಸ್ಟ್ ಅವನು ಮುಂದೆ ಎಲ್ಲಿ ಹೋಗ್ತಾನೆ, ಲಪುಟ ಅಂತಕ್ಕಂಥ ಒಂದು ದೇಶಕ್ಕೆ ಹೋಗ್ತಾನೆ. ಲಪುಟ ಅಂತಕ್ಕಂಥ ಒಂದು ದ್ವೀಪ, ಅದು ಯಾವುದಪ್ಪ ಅಂದರೆ ಇದನ್ನು ಹಾರುವ ದ್ವೀಪ ಅಂತ ಕರೀತಾರೆ. ಇದಕ್ಕೆ ಹಾರುವ ದ್ವೀಪ ಅಂಥೇಳಿ ಅವರು ಕರೀತಾರೆ, ಹಾರುವ ದ್ವೀಪ ಲಪುಟ. ಈ ಲಪುಟದಲ್ಲಿ ಜನರು ಗಣಿತ, ಸಂಗೀತ ಮತ್ತು ಖಗೋಳಶಾಸ್ತ್ರದಲ್ಲಿ ಅವರು ತಲ್ಲೀನರಾಗಿರ್ತಾರೆ. ಅಂದರೆ ಅತ್ಯಂತ ಸುಶಿಕ್ಷಿತರು ಅಂತ ಹೇಳಿ ನಾವೇನು ಹೇಳ್ತೇವಲ್ಲ ಅನ್ಬೋದು. ಯಾಕಂದರೆ ಗಣಿತ ವಿಷಯದಲ್ಲಿ, ಸಂಗೀತದಲ್ಲಿ, ಖಗೋಳಶಾಸ್ತ್ರದಲ್ಲಿ, ಸಂಶೋಧನೆಯಲ್ಲಿ ಅವರು ಮುಳುಗಿರ್ತಾರೆ. ಆದರೆ ಇವರಿಗೆ ಪ್ರಾಯೋಗಿಕ ಪ್ರಜ್ಞೆ ಇರುವುದಿಲ್ಲ. ಪ್ರಾಯೋಗಿಕ ಪ್ರಜ್ಞೆ ಅಂದರೆ ಏನಪ್ಪ ಅಂದರೆ, ಇವ್ರು ಏನು ಮಾಡ್ತಿರ್ತಾರೆ, ಸೌತೆಕಾಯಿಯಿಂದ ಸೂರ್ಯನ ಬೆಳಕನ್ನು ಹೇಗೆ ತೆಗಿಬೇಕು ಅಂಥೇಳಿ ಒಂದು ಸಂಶೋಧನೆ ಮಾಡ್ತಿರ್ತಾರೆ. ಸೂರ್ಯನ ಬೆಳಕು ಹೀರೇ ಸೌತೆಕಾಯಿ ಆಗ್ಯದ, ಅದರ ಸೌತೆಕಾಯಿ ಒಳಗಿನ ಸೂರ್ಯನ ಬೆಳಕು ಹೊರಗೆ ತೆಗಿತಾರಂಥವ್ರು. ಆ ಒಂದು ಸಂಶೋಧನೆಯಲ್ಲಿ ಅವರು ತೊಡಗಿರ್ತಾರೆ. ಯಾರು? ಈ ಲಪುಟಾದ ಜನರು, ಇವರು ಲಪುಟರು. ಹೀಗಾಗಿ ಅಸಂಬದ್ಧವಾದಂತಹ ಒಂದು ಪ್ರಯೋಗ ಒಳಗೆ ತೊಡಗಿರ್ತಕ್ಕಂಥ ಈ ವಿಜ್ಞಾನಿಗಳನ್ನು ಇಲ್ಲಿ ಸ್ವಿಫ್ಟ್ ಏನು ಮಾಡಿದ್ದಾನೆ, ಲೇವಡಿ ಮಾಡಿದ್ದಾನೆ. ಇದಕ್ಕೇನಂತ ಕರೀತಾರೆ ಅವರು, ಪ್ರಯೋಜನಕ್ಕೆ ಬಾರದ ಬೌದ್ಧಿಕತೆಯ ಟೀಕೆ ಅಂಥೇಳಿ ನಾವು ಅನ್ಬೋದು. ನಂತರ ಅವನು ಎಲ್ಲಿಗೆ ಹೋಗ್ತಾನೆ ಅಂದರೆ, ಇಲ್ಲಿ ಹೊಯ್ನ್ ಹಂಸ್ಗೆ ಹೋಗ್ತಾನೆ. ಈ ಕುದುರೆಗಳ ಒಂದು ನಾಡಾಗಿರ್ತದೆ. ಇಲ್ಲಿ ಅತ್ಯಂತ ಬುದ್ಧಿವಂತ ಮತ್ತು ವಿವೇಚನೆಯುಳ್ಳ ಜೀವಿಗಳಾಗಿ ಈ ಕುದುರೆಗಳು ಒಂದು ಆಳ್ವಿಕೆಯನ್ನು ನಡೆಸ್ತಾ ಇರ್ತವೆ. ಎಲ್ಲಿ? ಈ ಹೊಯ್ನ್ ಹಂಸ್ನಲ್ಲಿ. ಆದರೆ ಇಲ್ಲಿ ಮನುಷ್ಯರನ್ನು ಹೋಲುವ ಯಾಹೂಗಳು ಅಸಹ್ಯಕರ ಮತ್ತು ಕಾಡು ಪ್ರಾಣಿಗಳಂತೆ ವರ್ತಿಸ್ತಾ ಇರ್ತವೆ. ಇಲ್ಲಿ ಮನುಷ್ಯರ ಥರನೇ ಇರ್ತಾವೆ. ಯಾರು ಮನುಷ್ಯರ ಥರ ಇದ್ದವ್ರು ಯಾರು? ಯಾಹೂಗಳು ಮನುಷ್ಯರ ಥರ ಇರ್ತಾರೆ. ಮತ್ತು ಕುದುರೆಗಳೇನಿರ್ತವೆ ಅತ್ಯಂತ ಜಾಣವಾಗಿರ್ತವೆ. ಅವರು ರಾಜಕೀಯ ಆಡಳಿತವನ್ನು ನಡೆಸ್ತಿರ್ತವೆ. ಆದರೆ ಮನುಷ್ಯರೇನಿರ್ತಾರಲ್ಲ, ಮನುಷ್ಯರು ಯಾರು? ಯಾಹೂಗಳು. ಇವರು ಮನುಷ್ಯರಿದ್ದರೂ ಕೂಡ ಅನಾಗರಿಕರು, ಬುದ್ಧಿ ಇಲ್ಲದವರು ಅಂತ ಒಂದು ಅಸಹ್ಯವಾಗಿ ವರ್ತಿಸುವ ಪ್ರಾಣಿಗಳಾಗಿ ಇಲ್ಲಿ ನಮಗೆ ಕಂಡು ಬರುತ್ತವೆ. ಯಾರು? ಯಾಹೂಗಳು. ಆಗ ಅವನಿಗೆ ಗಲಿವರ್ಗೆ ಅನ್ನಿಸ್ತದ, ಮನುಷ್ಯ ಜಾತಿಗಿಂತ ಕುದುರೆಗಳೇ ಶ್ರೇಷ್ಠ ಅಂತ ಅನಿಸಿ ತನ್ನ ಮನುಷ್ಯ ಜಾತಿಯ ಮೇಲೆ ಜುಗುಪ್ಸೆ ಉಂಟಾಗ್ತದೆ ಅವನಿಗೆ. ನೋಡ್ರಿ, ಮನುಷ್ಯನ್ಕಿಂತ ಕುದುರೆಗಳೇ ಎಷ್ಟೊಂದು ಚಲೋ ಅಲ್ಲಪ್ಪ, ಈ ನಮ್ಮ ಮನುಷ್ಯರು ಎಷ್ಟು ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ, ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಡ್ತಾ ಇದ್ದಾರೆ, ಕ್ಷುಲ್ಲಕ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಆದರೆ ಕುದುರೆಗಳೇ ಶ್ರೇಷ್ಠ ಅಂಥೇಳಿ ಅವನಿಗೆ ಅನ್ನಿಸ್ತದೆ. ಬಟ್ ಈ ಕೊನೆಯದಾಗಿ ಈ ಕೃತಿಯಲ್ಲಿ ಏನು ಪ್ರತಿಪಾದಿಸ್ತಾರೆ ಇವರು ಜೊನಾಥನ್ ಸ್ವಿಫ್ಟ್ ಅವರು ಅಂದರೆ, ಮನುಷ್ಯನು ರ್ಯಾಷನಲ್ ಎನಿಮಲ್, ಮನುಷ್ಯನು ವಿವೇಚನೆಯುಳ್ಳ ಪ್ರಾಣಿ ಅಲ್ಲ. ಇವ ರ್ಯಾಷನಲ್ ಎನಿಮಲ್ ಅಲ್ಲ, ಮನುಷ್ಯನೇನಲ್ಲ, ವಿವೇಚನೆಯುಳ್ಳ ಪ್ರಾಣಿ ಅಲ್ಲ.
ಅವನು ಏನಿದ್ದಾನೆ, ಬರೀ ಅವನಿಗೆ ವಿವೇಚನೆಯ ಸಾಮರ್ಥ್ಯವಿರುವ ಪ್ರಾಣಿ. ಅವನಿಗೆ ಬುದ್ಧಿ ಅದ, ಅದನ್ನು ಬಳಸಲ್ಲ. ವಿವೇಚನೆ ಸಾಮರ್ಥ್ಯ ಅದ, ಅದನ್ನು ಅವನು ವಿವೇಚನೆ ಮಾಡಲ್ಲ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ. ಆಮೇಲೆ ಅವನು ಮನೆಗೆ ಬರ್ತಾನೆ. ಗಲಿವರ್ ಮನೆಗೆ ಬಂದ ನಂತರ ಆ ಮನೆಯೊಳಗಿರ್ತಕ್ಕಂಥ ಎಲ್ಲ ಕುಟುಂಬವನ್ನು, ಅವನ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನ ನೋಡ್ತಾನೆ. ನೋಡಿ ಆ ಯಾಹುಗಳಂತೆ ಕಾಣ್ತಾರವ್ರಿಗೆ. ಅವರ ಅಪ್ಪಗೆ ನೋಡ್ತಾನೆ, ಆ ಯಾಹು ಕಣ್ಣಾಗ ಕಾಣ್ತಾನೆ. ಅವು ನೋಡ್ತಾನೆ, ಯಾಹು ಕಣ್ಣಾಗ ಕಾಣ್ತಾನೆ. ಯಾಹು ಅಂದ್ರೆ ಅಲ್ಲಿ ಅನಾಗರಂತೆ ವರ್ತಿಸುವ ಮನುಷ್ಯರು. ಅವನು ಎಲ್ಲರನ್ನ ನೋಡಿದಾಗ ಈ ಮನುಷ್ಯರ ಒಂದು ಕೀಳು ಭಾವನೆಗಳನ್ನು, ಕೀಳು ಗುಣವನ್ನು ನೋಡಿ ಅವನಿಗೆ ಬೇಸರ ಆಗ್ತದೆ. ತಾನು ಆ ಕುದುರೆಗಳಂತೆ ಇರಬೇಕು ಅನ್ನಿಸ್ತದ. ಮತ್ತು ಅಲ್ಲೇನು ಮಾಡ್ತಾನೆ, ಅವನು ಮಾನಸಿಕವಾಗಿ ಒಂಟಿಯಾಗಿರ್ತಾನೆ. ಅವನಿಗೆ ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗಿ ಬಂದ ನಂತರ ಅವನ ಮನಸ್ಸು ಬದಲಾಗ್ತದೆ, ಏಕಾಂಗಿ ಆಗ್ತಾನೆ. ತನ್ನಲ್ಲಿ ತಾನೇ, ತನ್ನ ಮನಸ್ಸಿನಲ್ಲಿ ನೀನು ಅರಿ ಅಂತ ಯಾವ ರೀತಿ ಹೇಳ್ತಾರಲ್ಲ, ಹಾಗೆ ಅವನಷ್ಟಕ್ಕೆ ಅವನು ಅರಿತುಕೊಂಡಾಗ ಆ ಸಮಾಜವನ್ನು ನೋಡುವ ದೃಷ್ಟಿಕೋನ ಬದಲಾಗ್ತದೆ. ಬಹಳ ಈ ಒಂದು ಕೃತಿ ಭಾಳ ಸರಳ ಭಾಷೆ ಮತ್ತು ಕಲ್ಪನಾ ಶಕ್ತಿಯ ಮೂಲಕ ಒಂದು ಸಾರ್ವಕಾಲಿಕ ಶ್ರೇಷ್ಠ ಕೃತಿ ಮತ್ತು ಸಾರ್ವಕಾಲಿಕ ಮಾನವ ದೌರ್ಬಲ್ಯಗಳನ್ನು ಈ ಒಂದು ಕೃತಿಯಲ್ಲಿ ಅನಾವರಣಗೊಳಿಸಿದ್ದಾರೆ. ಅದಕ್ಕಾಗಿ ಈ ಒಂದು ಕೃತಿಯನ್ನು ನಾವು ಕೇವಲ ಪರೀಕ್ಷೆಗಾಗಿ ಅಲ್ಲದೇ ನಮ್ಮ ಬದುಕನ್ನು, ನಮ್ಮ ಜ್ಞಾನವನ್ನು, ನಮ್ಮ ಅನುಭವವನ್ನು ವಿಸ್ತಾರ ಮಾಡಿಕೊಳ್ಳುವ ಸಲುವಾಗಿ ಈ ಕೃತಿಯನ್ನು ಓದಬೇಕು ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್.